ಶ್ರೀ ಗುರುಭ್ಯೋ ನಮಃ. ಕಳೆದ ಬಾರಿ ನಾನು ಕಟಕ ರಾಶಿಯವರಿಗೆ ಗುರುವಿನ ಗೋಚಾರ ಫಲ ಯಾವ ರೀತಿಯಾಗಿರ್ತದೆ ಎಂಬುದಾಗಿ ಹೇಳಿದ್ದೆ. ಈ ಬಾರಿ ಸಿಂಹರಾಶಿಗೆ ನೋಡೋಣ. 2/6/2026ರಿಂದ 31/10/2026ರವರೆಗೆ ಕಟಕ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾನೆ. ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಗುರು ಪಂಚಮ ಮತ್ತು ಅಷ್ಟಮಾಧಿಪತಿಯಾಗಿದ್ದು, ಸಿಂಹರಾಶಿಗೆ ರವಿ ಅಧಿಪತಿಯಾಗಿದ್ದು, ಗುರು ಮತ್ತು ರವಿ ಮಿತ್ರರಾಗಿದ್ದು, ಉಚ್ಚನಾಗಿರುವಂತಹ ಗುರು 12ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ 4ನೇ ಮನೆ, 6ನೇ ಮನೆ ಹಾಗೆ 8ನೇ ಮನೆಗೆ ಶುಭ ದೃಷ್ಟಿಯನ್ನು ಕೊಡುತ್ತಾನೆ. ಇದರಿಂದ ಯಾವ ಫಲ ಸಿಗ್ತದೆ ಎಂಬುದಾಗಿ ನೋಡೋಣ. ಸಂಪಾದನೆಗಿಂತ ಅಧಿಕ ಖರ್ಚಾಗುವಂಥದ್ದು, ಹಾಗೆ ದೈವ ಬಲ ಇಲ್ಲದಿರುವಂಥದ್ದು. ಅಂತಂದರೆ ದೇವರು ಕೈ ಬಿಟ್ಟಾಗ ಗುರುವಿನ ಹತ್ರಕ್ಕೆ ಹೋಗು ಅಂತ ಹೇಳ್ತಾರೆ. ಅಂತಂದರೆ ಯಾಕೆ ಅಂತಂದರೆ ಗುರು ದೈವದ ಮಾರ್ಗವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ 6ನೇ ಮನೆಯನ್ನು ಸಾಲ ಅಂತ ಹೇಳ್ತೀವಿ. ಅಂತಂದರೆ ಅಧಿಕವಾದಂತಹ ಸಾಲ ಆಗುವಂಥದ್ದು. ಯಾವ ವಿಷಯಕ್ಕೆ? ವಾಹನ, ಭೂಮಿ, ಮನೆ ಖರೀದಿಸುವಂತಹ ವಿಷಯದಲ್ಲಿ ಸಾಲ ಆಗುವಂಥದ್ದು, ಶುಭ ಕಾರ್ಯಗಳಿಗೆ ಅತಿಯಾದಂತಹ ಹಣ ಖರ್ಚಾಗುವಂಥದ್ದು, ಆ ಸಂದರ್ಭದಲ್ಲಿ ಬ್ಯಾಂಕಿನ ಮೊರೆ ಹೋಗಿ ಸಾಲವನ್ನು ಪಡೆಯುವಂಥದ್ದು. ಈ ಸಂದರ್ಭದಲ್ಲಿ ಈ ಸಿಂಹರಾಶಿಯವರು ಹೊಸದಾಗಿ ಪ್ರಾರಂಭ ಮಾಡುವಂತಹ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು ಸೂಕ್ತವಾದಂಥ ಸಮಯವಲ್ಲ. ಯಾಕೆ ಅಂತಂದರೆ ನೋಡಿ, 12ನೇ ಮನೆಯನ್ನು ನಷ್ಟ ಸ್ಥಾನ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಷ್ಟ ಆಗುವಂಥದ್ದು, ಸಾಲ ಅಧಿಕವಾಗುವಂಥದ್ದು ಆಗ್ತದೆ. ಅದಕ್ಕೋಸ್ಕರ ಹೊಸ ಕಾರ್ಯ ಪ್ರಾರಂಭ ಬೇಡ. ಅನಾರೋಗ್ಯದ ಸಮಸ್ಯೆ ದೂರವಾಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೆರವೇರುವಂಥದ್ದು. ಯಾವ ಶುಭ ಅಥವಾ ಅಶುಭ ಫಲಗಳೇ ಆಗಿರಲಿ, ಜಾತಕದ ಅನುಸಾರವಾಗಿ ಹಾಗೆ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗಳ ಸ್ಥಿತಿಗಳ ಅನುಸಾರವಾಗಿ ಶುಭ ಮತ್ತು ಅಶುಭ ಫಲಗಳು ಸಿಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ.